ಕನ್ಯಾ ರಾಶಿಯವರೇ, ಮುಂದಿನ 30 ದಿನಗಳು, ವಿಶೇಷವಾಗಿ ಜುಲೈ ತಿಂಗಳ ಈ ಅದ್ಭುತ ಕಾಲಘಟ್ಟ ನಿಮ್ಮ ಇಡೀ ಜೀವನದ ಅತ್ಯಂತ ಮಹತ್ವದ ತಿರುವಾಗಲಿದೆ. ನೀವು ಇದುವರೆಗೂ ಊಹಿಸದಂತಹ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಂಭವಿಸುವ ಸಮಯ ಬಂದಿದೆ. ನಿಮ್ಮ ಪರಿಶ್ರಮ, ತಾಳ್ಮೆ ಮತ್ತು ಪ್ರಾಮಾಣಿಕತೆಗೆ ಪ್ರಕೃತಿಯೇ ಪ್ರತಿಫಲ ನೀಡುವ ಕ್ಷಣ ಸಮೀಪಿಸುತ್ತಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಒಂದು ಮಹತ್ತರ ಅವಕಾಶ ಅಥವಾ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯ ಆಗಮನ ಜುಲೈ ತಿಂಗಳಲ್ಲಿ ಸಂಭವಿಸುವ ಬಲವಾದ ಸೂಚನೆಗಳು ಕಂಡುಬರುತ್ತಿದೆ. ಆದರೆ ಈ ಅವಕಾಶ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆಯೋ ಅಥವಾ ನಿಮ್ಮ ಅತಿಯಾದ ಸರಳತೆ, ಎಲ್ಲರ ಮೇಲಿನ ನಂಬಿಕೆ ಮತ್ತು ಸಹಾಯ ಮಾಡುವ ಗುಣದಿಂದ ಮತ್ತೆ ಸಮಸ್ಯೆಗಳಲ್ಲಿ ಸಿಲುಕುತ್ತದೆಯೋ ಎಂಬುದು ನೀವು ಇಡುವ ಒಂದೇ ಒಂದು ನಿರ್ಧಾರದ ಮೇಲೆ ನಿಂತಿದೆ. ಆದ್ದರಿಂದ ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಕನ್ಯಾ ರಾಶಿಯವರೇ, ನೀವು ಭೂತತ್ವದ ರಾಶಿಯವರು. ಬುದ್ಧಿವಂತಿಕೆ, ಶಿಸ್ತು, ಪರಿಶ್ರಮ ಮತ್ತು ಜವಾಬ್ದಾರಿಯೇ ನಿಮ್ಮ ಗುರುತು. ಯಾವ ಕೆಲಸವನ್ನಾದರೂ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಪರಿಪೂರ್ಣವಾಗಿ ಮಾಡುವ ಗುಣ ನಿಮ್ಮದು. ಆದರೆ ಇದೇ ಗುಣದಿಂದಾಗಿ ನೀವು ನಿಮ್ಮ ಸಂತೋಷಕ್ಕಿಂತ ಇತರರ ಕೆಲಸ ಮತ್ತು ಜವಾಬ್ದಾರಿಗಳಿಗೆ ಹೆಚ್ಚು ಮಹತ್ವ ನೀಡುತ್ತೀರಿ. ಹಲವಾರು ಬಾರಿ ನಿಮ್ಮ ಪ್ರಾಮಾಣಿಕತೆಯನ್ನು ಜನರು ದುರುಪಯೋಗ ಮಾಡಿಕೊಂಡಿದ್ದಾರೆ. ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಳ್ಳಿ. ನಿಮ್ಮ ಶ್ರಮದಿಂದ ಬೆಳೆಯಬೇಕಿದ್ದ ಅನೇಕ ಅವಕಾಶಗಳು ಇತರರ ಕೈ ಸೇರಿದೆ. ನೀವು ನಂಬಿದವರೇ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದಾರೆ. ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಎಂದು ಭಾವಿಸಿ ಕೆಲವರು ನಿಮ್ಮನ್ನು ಕಡೆಗಣಿಸಿದ್ದಾರೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅಥವಾ ಕುಟುಂಬದಲ್ಲಿ ನಿಮ್ಮ ನಿಜವಾದ ಮೌಲ್ಯಕ್ಕೆ ತಕ್ಕ ಗೌರವ ಸಿಗದೆ ನೀವು ಅನೇಕ ಬಾರಿ ಮೌನವಾಗಿ ನೋವು ಅನುಭವಿಸಿದ್ದೀರಿ. ಆರ್ಥಿಕ ಒತ್ತಡ, ಮಾನಸಿಕ ಆತಂಕ, ಕೆಲಸದಲ್ಲಿ ವಿಳಂಬ, ಕುಟುಂಬದ ಜವಾಬ್ದಾರಿಗಳು ಹಾಗೂ ಭವಿಷ್ಯದ ಚಿಂತೆಗಳು ನಿಮ್ಮನ್ನು ಸಾಕಷ್ಟು ಕಾಡಿದೆ. ರಾತ್ರಿ ನಿದ್ದೆಯಿಲ್ಲದೆ ದೇವರನ್ನು ಪ್ರಶ್ನಿಸಿದ ಕ್ಷಣಗಳೂ ಇದ್ದಿರಬಹುದು. ನಾನು ತಪ್ಪೇನು ಮಾಡಿದ್ದೇನೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನು ಅನೇಕ ಬಾರಿ ಕಾಡಿರಬಹುದು. ಆದರೆ ಪ್ರಕೃತಿಯ ನಿಯಮ ಸ್ಪಷ್ಟವಾಗಿದೆ. ಸತ್ಯ ಮತ್ತು ಪರಿಶ್ರಮವನ್ನು ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸದ ಲೆಕ್ಕ ಪ್ರಕೃತಿಯಲ್ಲಿದೆ. ಜುಲೈ ತಿಂಗಳ ವಿಶೇಷ ಗ್ರಹಸ್ಥಿತಿಗಳು ನಿಮ್ಮ ಪಾಲಿಗೆ ಅನುಕೂಲಕರ ಶಕ್ತಿಯನ್ನು ನಿರ್ಮಿಸುತ್ತಿದೆ. ಈ ಅವಧಿಯಲ್ಲಿ ನಿಮ್ಮ ರಾಶಿಯ ಮೇಲೆ ಶುಭ ಗ್ರಹಗಳ ಪ್ರಭಾವ ಹೆಚ್ಚಾಗುವ ಕಾರಣ ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕಾರ್ಯಗಳು ಮತ್ತೆ ಚುರುಕಾಗುವ ಸಾಧ್ಯತೆ ಇದೆ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಜುಲೈ ತಿಂಗಳ ಮಧ್ಯಭಾಗದಿಂದ ನಿಮ್ಮ ಜೀವನದಲ್ಲಿ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಪರಿಚಯವಾಗಬಹುದು. ಈ ವ್ಯಕ್ತಿ ನಿಮ್ಮ ಮೇಲಾಧಿಕಾರಿಯಾಗಿರಬಹುದು, ದೊಡ್ಡ ಉದ್ಯಮಿಯಾಗಿರಬಹುದು, ಅನುಭವಿ ಮಾರ್ಗದರ್ಶಿಯಾಗಿರಬಹುದು ಅಥವಾ ಸಂಪೂರ್ಣ ಅಪರಿಚಿತನಾಗಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡುವವನಾಗಿರಬಹುದು. ಈ ಭೇಟಿ ಕೇವಲ ಯಾದೃಚ್ಛಿಕವಾಗಿರುವುದಿಲ್ಲ, ಅದು ನಿಮ್ಮ ಪರಿಶ್ರಮದ ಪ್ರತಿಫಲವಾಗಿರಬಹುದು. ಈ ಹೊಸ ಅವಕಾಶದ ನಂತರ ನಿಮ್ಮ ಜೀವನದಲ್ಲಿ ವೇಗವಾದ ಬದಲಾವಣೆಗಳು ಆರಂಭವಾಗಬಹುದು. ಉದ್ಯೋಗದಲ್ಲಿ ಬಡ್ತಿ, ಉತ್ತಮ ಸಂಬಳ, ಹೊಸ ಉದ್ಯೋಗ, ವಿದೇಶಿ ಅವಕಾಶ ಅಥವಾ ಬಹಳ ದಿನಗಳಿಂದ ಕಾಯುತ್ತಿದ್ದ ದೊಡ್ಡ ಪ್ರಾಜೆಕ್ಟ್ ನಿಮ್ಮ ಕೈ ಸೇರಬಹುದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು, ದೊಡ್ಡ ಒಪ್ಪಂದಗಳು ಮತ್ತು ಆರ್ಥಿಕ ಬೆಳವಣಿಗೆಯ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದ್ದವರು ನಿಮ್ಮ ಯಶಸ್ಸನ್ನು ಕಂಡು ಆಶ್ಚರ್ಯಪಡಬಹುದು. ಕುಟುಂಬ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು. ಕೋರ್ಟ್, ಆಸ್ತಿ ಅಥವಾ ದಾಖಲೆಗಳಿಗೆ ಸಂಬಂಧಿಸಿದ ಕೆಲಸಗಳು ನಿಮ್ಮ ಪರವಾಗಿ ಸಾಗುವ ಸಾಧ್ಯತೆ ಇದೆ. ಆರೋಗ್ಯದ ವಿಷಯದಲ್ಲಿಯೂ ಸುಧಾರಣೆ ಕಂಡುಬರಬಹುದು. ಮಾನಸಿಕ ಒತ್ತಡ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚಾಗುವ ಕಾಲ ಇದು. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಯಶಸ್ಸು ಬಂದಾಗ ನಿಜವಾದ ಪರೀಕ್ಷೆ ಆರಂಭವಾಗುತ್ತದೆ. ನಿಮ್ಮ ಏಳಿಗೆಯನ್ನು ಕಂಡು ಹಿಂದೆ ನಿಮ್ಮನ್ನು ಬಿಟ್ಟು ಹೋದ ಕೆಲವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ಕೆಲವರು ಸಹಾಯ ಕೇಳಬಹುದು. ಕೆಲವರು ಭಾವನಾತ್ಮಕ ಮಾತುಗಳಿಂದ ನಿಮ್ಮ ವಿಶ್ವಾಸವನ್ನು ಮತ್ತೆ ಗೆಲ್ಲಲು ಪ್ರಯತ್ನಿಸಬಹುದು. ಅವರು ಸ್ನೇಹಿತರಾಗಿರಬಹುದು, ಸಂಬಂಧಿಕರಾಗಿರಬಹುದು ಅಥವಾ ಸಹೋದ್ಯೋಗಿಗಳಾಗಿರಬಹುದು.
ಕನ್ಯಾ ರಾಶಿಯವರೇ, ನಿಮ್ಮ ದೊಡ್ಡ ದೌರ್ಬಲ್ಯ ಎಂದರೆ ಎಲ್ಲವನ್ನು ನಿಮ್ಮ ಮೇಲೆಯೇ ಹೊತ್ತುಕೊಳ್ಳುವ ಗುಣ. ಎಲ್ಲರ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆ ಎಂದು ಭಾವಿಸಿ ನಿಮ್ಮ ಭವಿಷ್ಯವನ್ನೇ ಪಣಕ್ಕಿಡಬೇಡಿ. ಜುಲೈ ತಿಂಗಳಲ್ಲಿ ಯಾವುದೇ ದೊಡ್ಡ ಹೂಡಿಕೆ, ಹಣದ ಸಾಲ ಅಥವಾ ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಲವು ಬಾರಿ ಯೋಚಿಸಿ. ಆ ದೊಡ್ಡ ಅವಕಾಶ ಅಥವಾ ಪ್ರಭಾವಶಾಲಿ ಮಾರ್ಗದರ್ಶಕ ನಿಮ್ಮ ಜೀವನಕ್ಕೆ ಬಂದಾಗ ನಿಮ್ಮ ಏಳಿಗೆಯನ್ನು ಸಹಿಸದ ಶತ್ರುಗಳು ನಿಮ್ಮ ಕಿವಿಯಲ್ಲಿ ವಿಷ ತುಂಬಲು ಪ್ರಯತ್ನಿಸುತ್ತಾರೆ. ಆ ವ್ಯಕ್ತಿಯ ಬಗ್ಗೆ ಅನುಮಾನ ಮೂಡಿಸುವ ಮಾತುಗಳನ್ನು ಹೇಳಬಹುದು. ನೀವು ಅವರ ಮಾತುಗಳಿಗೆ ಮರುಳಾಗಿ ಆತುರದ ನಿರ್ಧಾರ ತೆಗೆದುಕೊಂಡರೆ ಅಥವಾ ಆ ಪ್ರಭಾವಶಾಲಿ ವ್ಯಕ್ತಿಯನ್ನು ನಿರ್ಲಕ್ಷಿಸಿದರೆ ದೇವರು ನಿಮಗೆ ನೀಡಿರುವ ಅಮೂಲ್ಯ ಅವಕಾಶವನ್ನು ನಿಮ್ಮ ಕೈಯಾರೆ ಕಳೆದುಕೊಳ್ಳುವ ಅಪಾಯವಿದೆ. ನೆನಪಿಡಿ, ಇಂತಹ ಮಹಾಯೋಗ ಮತ್ತು ಅಪರೂಪದ ಭಾಗ್ಯ ಜೀವನದಲ್ಲಿ ಪದೇ ಪದೇ ಬರುವುದಿಲ್ಲ. 12 ವರ್ಷಗಳಿಗೊಮ್ಮೆ ದೊರೆಯುವ ಈ ಗುರುಬಲವನ್ನು ಜುಲೈ ತಿಂಗಳಲ್ಲಿ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬೇಕು. ನಿಮ್ಮ ಏಳಿಗೆಯನ್ನು ತಡೆಯಲು ಕೆಲವರು ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸಬಹುದು. ಆದ್ದರಿಂದ ನಿಮ್ಮ ಮುಂದಿನ ಯೋಜನೆಗಳು, ಬ್ಯಾಂಕ್ ಖಾತೆಯ ಮಾಹಿತಿ ಮತ್ತು ಆರ್ಥಿಕ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ದೊಡ್ಡ ರಕ್ಷಾ ಕವಚ. ಈ ಹೊಸ ಅವಕಾಶವನ್ನು ತರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಾರೆ. ಬಹಳ ವರ್ಷಗಳಿಂದ ವಿವಾಹ ವಿಳಂಬವಾಗಿರುವ ಕನ್ಯಾ ರಾಶಿಯವರಿಗೆ ಸೂಕ್ತ ಜೀವನ ಸಂಗಾತಿಯನ್ನು ಭೇಟಿಯಾಗುವ ಯೋಗ ಬಲವಾಗಿರುತ್ತದೆ. ಆ ವ್ಯಕ್ತಿಯೇ ನಿಮ್ಮ ಜೀವನದ ನಿಜವಾದ ಬೆಂಬಲವಾಗಬಹುದು. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ, ನಿಮ್ಮ ಕನಸುಗಳಿಗೆ ಬೆನ್ನೆಲುಬಾಗುವ ಸಂಗಾತಿಯ ಆಗಮನದಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರು ಹಾಗೂ ಉನ್ನತ ಶಿಕ್ಷಣದ ಕನಸು ಹೊಂದಿರುವವರಿಗೆ ಒಬ್ಬ ಉತ್ತಮ ಮಾರ್ಗದರ್ಶಿಯ ಸಹಾಯ ದೊರೆಯಬಹುದು. ಅವರ ಸಲಹೆಯನ್ನು ಗೌರವಿಸಿ ಮುಂದೆ ಸಾಗಿದರೆ ವಿದೇಶಿ ಶಿಕ್ಷಣ, ಉತ್ತಮ ಉದ್ಯೋಗ ಅಥವಾ ಉನ್ನತ ಹುದ್ದೆಯ ಕನಸು ನನಸಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ಯಶಸ್ಸಿನ ಅಂಚಿನಲ್ಲಿರುವ ಈ ಸಮಯದಲ್ಲಿ, ಜುಲೈ ಮಧ್ಯಭಾಗದ ಆಸುಪಾಸಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಕಾರಣ ಭಯ, ಆತಂಕ ಅಥವಾ ನನಗೆ ಇದು ಸಾಧ್ಯವೇ ಎಂಬ ಅನುಮಾನ ಮೂಡಬಹುದು. ಇದು ನಿಮ್ಮ ನಿಜವಾದ ಭಾವನೆಯಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಪ್ರಯತ್ನಿಸುವ ನಕಾರಾತ್ಮಕ ಪರಿಸ್ಥಿತಿಗಳ ಪರಿಣಾಮ ಮಾತ್ರ. ಆದ್ದರಿಂದ ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳಬೇಡಿ. ಸಕಾರಾತ್ಮಕ ಚಿಂತನೆ, ಉತ್ತಮ ಪುಸ್ತಕಗಳ ಓದು, ಧ್ಯಾನ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಸಮಯ ನೀಡಿ. ಯಾರೇ ತುರ್ತು ಪರಿಸ್ಥಿತಿ ಎಂದು ಹೇಳಿಕೊಂಡು ಹಣ ಕೇಳಿದರೂ ಹೊಸದಾಗಿ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ಯಾರಿಗೂ ಜಾಮೀನು ನಿಲ್ಲಬೇಡಿ. ಯಾವುದೇ ದಾಖಲೆಗಳಿಗೆ ಪರಿಶೀಲಿಸದೆ ಸಹಿ ಹಾಕಬೇಡಿ. ಪ್ರಕೃತಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಶುಭ ಘಟನೆಗಳ ಮುನ್ಸೂಚನೆಯನ್ನು ಕನಸುಗಳು, ಶುಭ ಶಕುನಗಳು ಅಥವಾ ಮನಸ್ಸಿನ ವಿಶೇಷ ಸಂತೋಷದ ಮೂಲಕ ತಿಳಿಸಬಹುದು. ದೇವಸ್ಥಾನದ ಗಂಟೆನಾದ, ಹಕ್ಕಿಗಳ ಮಧುರ ಧ್ವನಿ ಅಥವಾ ಅನಿರೀಕ್ಷಿತವಾಗಿ ಮನಸ್ಸಿಗೆ ಉಲ್ಲಾಸವಾಗುವುದು ಶುಭ ಸಂಕೇತಗಳಾಗಿರಬಹುದು. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆ ದೇವರು, ಕುಲದೇವರು ಹಾಗೂ ಶ್ರೀ ಮಹಾವಿಷ್ಣು ಅಥವಾ ಶ್ರೀ ದಕ್ಷಿಣಾಮೂರ್ತಿಯ ಸ್ಮರಣೆ ಮಾಡಿ. ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಗುರುಗ್ರಹಕ್ಕೆ ತುಪ್ಪದ ದೀಪ ಹಚ್ಚಿ ಹಳದಿ ಹೂವುಗಳಿಂದ ಪೂಜೆ ಸಲ್ಲಿಸಿ. ನನ್ನ ವಿವೇಕವನ್ನು ಹೆಚ್ಚಿಸು, ಸರಿಯಾದ ಅವಕಾಶವನ್ನು ಗುರುತಿಸುವ ಬುದ್ಧಿಯನ್ನು ನೀಡು, ಧೈರ್ಯವನ್ನು ಕರುಣಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿ. ನಿಮ್ಮ ಪ್ರಾಮಾಣಿಕತೆಗೆ ಮತ್ತು ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಆರಂಭವಾಗಿದೆ. ಜುಲೈ ತಿಂಗಳು ನಿಮ್ಮ ಬದುಕಿನ ಹೊಸ ಅಧ್ಯಾಯವಾಗಬಹುದು. ಈ ಮಾತುಗಳನ್ನು ಕೇವಲ ಕೇಳಿ ಮರೆತು ಬಿಡದೆ ಪ್ರತಿದಿನ ನೆನಪಿಸಿಕೊಳ್ಳಿ. ಕ್ಷಮಿಸುವುದು ಒಳ್ಳೆಯ ಗುಣ, ಆದರೆ ಹಿಂದೆ ನಿಮಗೆ ಅನ್ಯಾಯ ಮಾಡಿದವರಿಗೆ ಮತ್ತೆ ಅವಕಾಶ ನೀಡುವ ಮೊದಲು ವಿವೇಕದಿಂದ ಯೋಚಿಸಿ. ನಿಮ್ಮ ಜೀವನಕ್ಕೆ ಬರಲಿರುವ ಪ್ರಭಾವಶಾಲಿ ವ್ಯಕ್ತಿ ಕೇವಲ ವೃತ್ತಿ ಜೀವನವಷ್ಟೇ ಅಲ್ಲ, ನಿಮ್ಮ ಆಲೋಚನೆ, ಆತ್ಮವಿಶ್ವಾಸ ಮತ್ತು ಬದುಕಿನ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರಬಹುದು.
ಅವರ ಸಲಹೆಗಳನ್ನು ವಿವೇಚನೆಯಿಂದ ಸ್ವೀಕರಿಸಿ. ಆರ್ಥಿಕವಾಗಿ ಉತ್ತಮ ಬೆಳವಣಿಗೆ ಕಂಡರೂ ಉಳಿತಾಯ ಮತ್ತು ಹೂಡಿಕೆಗೆ ಮೊದಲ ಆದ್ಯತೆ ನೀಡಿ. ನಿಮ್ಮ ಕುಟುಂಬ ಮತ್ತು ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಆರೋಗ್ಯದ ಕಡೆ ವಿಶೇಷ ಗಮನ ನೀಡಿ. ಪ್ರಕೃತಿಯ ನಡುವೆ ಸಮಯ ಕಳೆಯಿರಿ. ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ. ಇದರಿಂದ ಮನಸ್ಸು ಮತ್ತು ದೇಹ ಎರಡೂ ಬಲವಾಗುತ್ತದೆ. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ಎಷ್ಟೇ ಕತ್ತಲೆ ಇದ್ದರೂ ಸೂರ್ಯೋದಯವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿಯೂ ಹೊಸ ಬೆಳಕು ಮೂಡುವ ಸಮಯ ಈಗ ಆರಂಭವಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.